ನಿತ್ಯ ಪ್ರಾರ್ಥನಾ ಸ್ತೋತ್ರಗಳು. ಶ್ರಿಯಂ ದೇಹಿ ಸುತಂ ದೇಹಿ, ಶ್ರಿಯಂ ದೇಹಿ ತತಸ್ವಗ, ಆಯುಷ್ಯಂ ದೇಹಿ ಚ ಆರೋಗ್ಯಂ, ಋಣಾನ್ಮುಕ್ತಂ ಕುರುಷು ಮಾಂ. ನಮಃ ಪನ್ನಗನದ್ಧಾಯ ವೈಕುಂಠವಶಿವರ್ತಿನೆ, ಶ್ರುತಿಸಿಂಧು ಸದೋತ್ಪಾದ ಮಂದಾರಾಯ ಗುರುತ್ಮತೆ. ವಂದೇ ಗುರುಣಾಂ ಚರಣಾರವಿಂದೆ, ಸಂದರ್ಶಿತಾತ್ಮಾ ಸುಖಾವಬೋಧೆ. ಜನಸ್ಯ ಯೇ ಚಾಂಗುಲಿಕಾಯಮಾನೆ, ಸಂಸಾರ ಹಾಲಾಹಲ ಮೋಹಶಾಂತ್ಯೈ. ನಾದಾನುಸಂಧಾನ ನಮೋಸ್ತು ತುಭ್ಯಂ, ತ್ವಂ ಸಾಧನಂ ತ್ವತ್ಪದಸ್ಯ ಜಾನೆ. ಭವತ್ಪ್ರಸಾದಾತ್ ಪವನೇನ ಸಾಕಂ, ವಿಲೀಯತೆ ವಿಷ್ಣುಪದೇ ಮನೋಮೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹಃ ಕಮಲಭೂಃ, ಸೋನುರ್ಗುರುತಾತ್ಮರಥಃ. ಪೌತ್ರಶ್ಚಂದ್ರವಿಭೂಷಣಃ ಸುರಗುರುಃ, ಶೇಪಶ್ಚ ಶಯ್ಯಾಸನಃ. ಬ್ರಹ್ಮಾಂಡಂ ವರಮಂದಿರಂ ಸುರಗಣ, ಯಸ್ಯ ಪ್ರಭೋ ಸೇವಕಾಃ. ಸತ್ರೈಲೋಕ್ಯಕುಟುಂಬಪಾಲನಪರಃ, ಕುರ್ಯಾತ್ ಸದಾ ಮಂಗಲಂ. ತುಳಸಿ ಪಾತು ಮಾಂ ನಿತ್ಯಂ, ಸರ್ವೋಪದ್ಭವ ಸರ್ವದ. ಕೀರ್ತಿತಾಪಿ ಸ್ಮೃತಾ ವಾಪಿ, ಪವಿತ್ರಾಯಾತಿ ಮಾನವಂ. ಹರಿಪದಪಾದ್ಯಂ ತರಂಗಿಣಿ ಗಂಗೆ, ಹಿಮವಿದು ಮುಕ್ತ ಧವಲತರಂಗೆ. ಧೂರೀಕೃತು ಮಮ ದುಷ್ಕೃತಿಭಾರಂ, ಕುರು ಕೃಪಯಾ ಭವಸಾಗರ ಪಾರಂ. ಅನಂತವಾಸುಕಿಂ ಶೇಷಂ, ಪದ್ಮನಾಭಂಚ ಕಂಬಲಂ. ಶಂಖಪಾಲಂ ಧಾರ್ತರಾಷ್ಟ್ರಂ, ತಕ್ಷಕಂ ಕಾಲಿಯಂ ತತಗಳು. ಪ್ರಾತಸ್ಮರಾಮಿ ಹೃದಯ ಸಂಸ್ಮುರದಾತ್ಮತತ್ವಂ, ಸಚ್ಚಿತ್ಸುಖಂ ಪರಮಹಂಸಗತಿಂ ತುರೀಯಂ. ಯತ್ಸ್ವಪ್ನಜಾಗರಸುಷುಪ್ತಮವೈತಿ ನಿತ್ಯಂ, ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಗಃ. ಬ್ರಹ್ಮಸ್ತೋತ್ರೋಪನಿಷದಂ ಭಾಷ್ಯಕರ್ತೆऽಖಿಲಾತ್ಮನೇ, ಸರ್ವಜ್ಞಾಯ ಶಿವಾಯಾಸ್ತು ಮಂಗಲಂ ಮಂಗಲಾತ್ಮನೇ. ಲಾಭಸ್ತೇಷಾಂ ಜಯಸ್ತೇಷಾಂ, ಕುತಸ್ತೇಷಾಂ ಪರಾಭವಃ. ಏಷಾಮಿಂದೀವರಶ್ಯಾಮೋ ಹೃದಯಸ್ಥೋ ಜನಾರ್ದನಃ. ತ್ವಂ ಮುಖಂ ಸರ್ವದೇವಾನಾಂ, ತ್ವಯಾ ತ್ವಂ ಭಗವನ್ ಹವಿಃ. ಪ್ರೀಣಯಸ್ಯಾಖಿಲಂ ದೇವಾಂ, ತ್ವತ್ಪ್ರಾಣಾಃ ಸರ್ವದೇವತಾಃ. ಆರಾಧಯಾಮಿ ವಣಿಸನ್ನಿಭಮಾತ್ಮಲಿಂಗಂ, ಮಾಯಾಪುರಿ ಹೃದಯ ಪಂಕಜ ಸನ್ನಿವಿಷ್ಟಂ. ಶ್ರದ್ಧಾನಧೀ ವಿಮಲಚಿತ್ತಜಲಾಭಿಷೇಕೈಃ, ನಿತ್ಯಂ ಸಮಾಧಿಕುಸುಮೈರ್ನ ಪುನರ್ಭವಾಯ. ಉಲ್ಲಂಘ್ಯ ಸಿಂಧೋ ಸಲಿಲಂ ಸಲೀಲಂ, ಯಶೋಕವಹ್ನಿಶ್ಜನಕಾತ್ಮಜಾಯಾಃ. ಆದಾಯ ತೇನೈವ ದದಾಹ ಲಂಕಾಂ, ನಮಾಮಿ ತಂ ಪ್ರಾಂಜಲಿರಾಂಜನೇಯಂ. ಸರ್ವೇಷು ದೇಶೇಷು ಯಥೇಷ್ಟವೃಷ್ಟಿಃ, ಸಂಪೂರ್ಣಸಸ್ಯಾ ಚ ಮಹೀ ಚ ಕಾಸ್ತು. ಸರ್ವೇ ಜನಾಃ ಸಂತು ಸುಖೇನ ಯುಕ್ತಾಃ, ಸ್ವಸ್ವೇಷು ಧಾಮೇಷು ರತಾಶ್ಚ ನಿತ್ಯಂ. ಹೃದಯಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ, ಅಹಮಹಮಿತಿ ಸಾಕ್ಷಾದಾತ್ಮರೂಪೇಣ ಭಾತಿ. ಹೃದಯ ವಿಷಮನಸಾ ಸ್ವಂ ಚಿನ್ವತಾ ಮಜ್ಜತಾ ವಾ, ಪವನಚಲನರೋಧಾತಾತ್ಮನಿಷ್ಠೋ ಭವತ್ವಂ. ಧರ್ಮದಲ್ಲಿ 18 ಪುರಾಣಗಳಿವೆ ಎಂಬುದು ಎಲ್ಲರಿಗೂ ಗೊತ್ತಿರುವಂಥದ್ದೇ ಆಗಿದೆ. ಈ 18 ಪುರಾಣಗಳು ಯಾವುವು, ಅದರಲ್ಲಿ ಯಾವ ವಿಷಯವು ಅಡಗಿದೆ, ಅದನ್ನು ಓದುವ ಹವ್ಯಾಸ ಬೆಳೆಸಿಕೊಳ್ಳಲು ಸಂಕ್ಷಿಪ್ತವಾಗಿ ಪುರಾಣಗಳ ಪರಿಚಯ, ಹಾಗೆ ಈ ಪುರಾಣಗಳ ಬಗ್ಗೆ ನಿಮ್ಮ ಆಸಕ್ತಿಯನ್ನು ಹೆಚ್ಚಿಸುವಂತಹ ವಿಷಯಗಳು ಅದರಲ್ಲಿ ಇದೆ ಎಂಬುದನ್ನು ತಿಳಿಯಲು ನಾವು ನಿಮಗೋಸ್ಕರ ಚಿಕ್ಕ ಪ್ರಯತ್ನ. ಮೊದಲನೇದಾಗಿ ಈ 18 ಪುರಾಣಗಳ ಹೆಸರುಗಳನ್ನು ತಿಳಿದುಕೊಳ್ಳೋಣ. ವಾಯುಪುರಾಣ, ಲಿಂಗಪುರಾಣ, ಸ್ಕಂದಪುರಾಣ, ಪದ್ಮಪುರಾಣ, ಮಾರ್ಕಂಡೇಯ ಪುರಾಣ, ವಾಮನ ಪುರಾಣ, ವಿಷ್ಣು ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ಭಾಗವತ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಅಗ್ನಿಪುರಾಣ, ಬ್ರಹ್ಮಪುರಾಣ, ಕೂರ್ಮ ಪುರಾಣ, ಶಿವಪುರಾಣ, ನಾರದ ಪುರಾಣ, ವರಾಹ ಪುರಾಣ. ಇನ್ನು ಮುಂದೆ ಪುರಾಣಗಳ ಒಳಗೆ ವಿಷಯಗಳನ್ನು ಗಮನಿಸುವ ಇದು ಮೊದಲನೇ ಭಾಗವಾಗಿದ್ದು, ಎರಡನೇ ಭಾಗದಲ್ಲಿಯೂ ವಿಷಯಗಳ ಮುಂದುವರಿಯುವುದು. ತಾವುಗಳು ಧರ್ಮಸೇತು ಪೇಜನ್ನು ಲೈಕು ಶೇರ್ ಮಾಡುವುದನ್ನು ಮುಂದುವರಿಸಿಕೊಂಡು ಅಧಿಕ ಜನರಿಗೆ ತಿಳಿಯುವಂತೆ ಮಾಡುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ವಿಷಯಕ್ಕೆ ಬರೋಣ. ಮೊದಲನೇದಾಗಿ ನಾರದ ಪುರಾಣ. ಇದು ವಿಷ್ಣು ಪೂಜೆ ಮೇಲೆ ಕೇಂದ್ರೀಕೃತವಾಗಿದೆ. 41 ಅಧ್ಯಾಯವನ್ನು ಒಳಗೊಂಡಿದೆ. ಇದು 3500 ಶ್ಲೋಕಗಳನ್ನು ಒಳಗೊಂಡಿದೆ.
ಎಲ್ಲ ಪುರಾಣಗಳಿಗಿಂತ ದೊಡ್ಡದು. ಇದು 2 ಭಾಗವನ್ನು ಒಳಗೊಂಡಿದೆ. ಪೂರ್ವ ಭಾಗವು ಒಟ್ಟು 125 ಅಧ್ಯಾಯವನ್ನು, ಉತ್ತರ ಭಾಗವು 82 ಅಧ್ಯಾಯವನ್ನು ಒಳಗೊಂಡಿದೆ. ಇದು ರುಕ್ಮಾಂಗದ ಚರಿತ್ರೆಯನ್ನು ಒಳಗೊಂಡಿದೆ. ಈ ಪುರಾಣವನ್ನು ಓದುವುದರಿಂದ ಓದುವವನಿಗೆ ಒಳ್ಳೆಯತನ, ಶುದ್ಧತೆಯನ್ನು ವೃದ್ಧಿಸುತ್ತದೆ. ಇದರಲ್ಲಿ 6 ವೇದಾಂಗಗಳು, ಮೋಕ್ಷ, ಧರ್ಮ, ಆಧ್ಯಾತ್ಮಜ್ಞಾನ, ವಿಷ್ಣುವಿನ ವಿವಿಧ ಅವತಾರಗಳು, ಪ್ರಧಾನವಾಗಿ ಭೌಗೋಳಿಕ ಮಾಹಾತ್ಮ್ಯಗಳ ಸಂಕಲನವಾಗಿದೆ. ಹರಿದ್ವಾರದ ಗಂಗಾ ನದಿಯಿಂದ ಪ್ರಾರಂಭವಾಗಿ ಗಯಾದವರೆಗಿನ ವಿವರಣೆಯು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಅಗ್ನಿಪುರಾಣ ಅಗ್ನಿದೇವರ ಪೂಜೆಯ ಮೇಲೆ ಕೇಂದ್ರೀಕೃತವಾಗಿದೆ. ಇದನ್ನು ಮೂಲತಃ ಅಗ್ನಿಯು ವಶಿಷ್ಠ ಋಷಿಗೆ ತಿಳಿಸಿದನೆಂದು ಹೇಳಲಾಗಿದೆ. ವೇದಗಳಲ್ಲಿ ಆತನಿಗೆ ಹಲವಾರು ಸ್ತೋತ್ರಗಳನ್ನು ಹೇಳಲಾಗಿದೆ. ದೈನಂದಿನ ಜೀವನದಲ್ಲಿ ಅಗ್ನಿಯ ಅನಿವಾರ್ಯತೆಯಿಂದಾಗಿ ಎಲ್ಲ ದೈವಿಕ ಅಂಶಗಳಲ್ಲಿ ಅಗ್ನಿ ಮಾನವ ಕುಲಕ್ಕೆ ಹತ್ತಿರವಾಗಿದ್ದಾನೆ. ಅಗ್ನಿ ಪುರಾಣವು 383 ಅಧ್ಯಾಯಗಳನ್ನು ಒಳಗೊಂಡಿದೆ. ಇದು ಧಾರ್ಮಿಕ ಸ್ನಾನ, ಯಜ್ಞಕುಂಡ ನಿರ್ಮಾಣ, ಮುದ್ರೆಗಳು ಬಗ್ಗೆ ತಿಳಿಸಿದ್ದಾರೆ. ವಾಸ್ತುಶಿಲ್ಪ, ಪ್ರತಿಮಾಶಾಸ್ತ್ರ, ಸಾಲಗ್ರಾಮ ಪೂಜೆ, ದೇವಾಲಯ ದುರಸ್ತಿ ನಿಯಮಗಳು, ಅಗ್ನಿ ಆರಾಧನೆ, ಚಂದಾರಾಧನೆ, ಕಪಿಲ ಪೂಜೆ, ಬಿಲ್ಲುಗಾರಿಕೆ, ಹಲವು ಆಯುಧಗಳ ಬಗ್ಗೆ ವಿವರಣೆಯನ್ನು ಒಳಗೊಂಡಿದೆ. ಗರುಡ ಪುರಾಣ ಇದು 8,000ದಿಂದ 19,000 ಪದ್ಯಗಳನ್ನು ಒಳಗೊಂಡಿದೆ. ಅನೇಕ ಆವೃತ್ತಿಗಳಲ್ಲಿಯೂ ಲಭ್ಯವಿದೆ. ಇದರಲ್ಲಿ ದೇವರು, ಆತ್ಮಗಳ ಸಂಬಂಧ, ನೀತಿಶಾಸ್ತ್ರ, ಕರ್ಮ ಮತ್ತು ಪುನರ್ಜನ್ಮ ಹೊಂದಿರುವ ಸ್ವರ್ಗ ಮತ್ತು ನರಕದ ವಿವರಗಳು, ಪೂರ್ವಜರ ವಿಧಿಗಳು, ವಿವಿಧ ರೋಗಗಳು, ಅದರ ಲಕ್ಷಣಗಳು. ಪೂರ್ವಖಂಡವು 229 ಅಧ್ಯಾಯಗಳನ್ನು ಒಳಗೊಂಡಿದೆ. ಉತ್ತರಾಖಂಡವು 34ರಿಂದ 49 ಅಧ್ಯಾಯಗಳನ್ನು ಒಳಗೊಂಡಿದೆ. ಉತ್ತರಾಖಂಡವು ಪ್ರೇತಕಾಂಡವೆಂದು ಕರೆಯುತ್ತಾರೆ. ಪೂರ್ವಖಂಡವು ಜೀವನಕ್ಕೆ ಸಂಬಂಧಿಸಿದ ವಿಷಯಗಳ ವ್ಯಾಪಕವಾಗಿ ಚರ್ಚಿಸುತ್ತದೆ. ಪ್ರೇತಕಾಂಡದಲ್ಲಿ ಸಾವು, ದಹನಕ್ಕೆ ಸಂಬಂಧಿಸಿದ ಆಚರಣೆಗಳ ಬಗ್ಗೆ ವಿವರಣೆ ಇದೆ. ಗರುಡ ಪುರಾಣದಲ್ಲಿ 14 ರತ್ನಗಳ ಪರೀಕ್ಷೆಯ ಬಗ್ಗೆಯೂ ತಿಳಿಸಲಾಗಿದೆ. ಸಾವಿನ ನಂತರದ ಜೀವನದ ಅಧ್ಯಾಯಗಳನ್ನು ಒಳಗೊಂಡಿದೆ. ಶಿವಪುರಾಣ ಇದು 12 ಸಂಹಿತೆಗಳಲ್ಲಿ 1,00,000 ಶ್ಲೋಕಗಳನ್ನು ಒಳಗೊಂಡಿದೆ. ಶಿವಪುರಾಣವು ಶಿವ, ನೀತಿಕೇಂದ್ರಿತ ವಿಶ್ವವಿಜ್ಞಾನ, ಪುರಾಣ ನಡುವಿನ ಸಂಬಂಧ, ತೀರ್ಥಸ್ಥಳಗಳು, ನದಿಗಳು, ಶೈವ ಧರ್ಮದ ವಿವಿಧ ಪ್ರಾಕಾರಗಳು, ಶಿವಪುರಾಣದ ದ್ವೈತ ವೇದಾಂತದ ತತ್ವಶಾಸ್ತ್ರಗಳನ್ನು ಒಳಗೊಂಡಿದೆ. ಇದು ಭಕ್ತಿಯ ಅಂಶಗಳಿಂದ ಕೂಡಿದೆ. ವಿದ್ಯೇಶ್ವರ ಸಂಹಿತೆ, ವಾಯುವೀಯ ಸಂಹಿತೆ ಒಂದು ಭಾಗದ ಪ್ರಕಾರ 12 ಸಂಹಿತೆಯನ್ನು ಒಳಗೊಂಡಿದೆ. ಇದರಲ್ಲಿ ಮಾಂಪುರೀತ, ವೈನಾಯಿಕ, ರುದ್ರ ಏಕಾದಶ, ಶಾಸ್ತ್ರಕೋಟೆ ರುದ್ರ ಸಂಹಿತೆ, ಧರ್ಮ ಸಂಹಿತೆ, ಉಮಾ ಸಂಹಿತೆ, ವಿದ್ಯೇಶ್ವರ ಸಂಹಿತೆ, ವಾಯುವ್ಯ ಸಂಹಿತೆ ಜೊತೆಯಲ್ಲಿ ಈಶಾನ ಸಂಹಿತೆ, ಈಶ್ವರ ಸಂಹಿತೆ, ಸೂರ್ಯ ಸಂಹಿತ, ತೀರ್ಥಕ್ಷೇತ್ರ ಮಾಹಾತ್ಮ್ಯ ಸಂಹಿತೆ, ಮಾನವೀಯ ಸಂಹಿತೆಯನ್ನು ಸಹ ಒಳಗೊಂಡಿದೆ. ವರಾಹ ಪುರಾಣ ವರಾಹ ಪುರಾಣದಲ್ಲಿ ವಿಷ್ಣು ವರಾಹ ಅವತಾರ ಎತ್ತಿ ಜಗತ್ತಿನಲ್ಲಿ ಮಾಡಿದ ಲೀಲೆಗಳ ವಿವರಣೆ ಇದೆ. ಸಂಕ್ಷಿಪ್ತವಾಗಿ ವಿವರಗಳನ್ನು ತಿಳಿದುಕೊಂಡೆವು. ಮುಂದೆ ನೋಡೋಣ. ಕೂರ್ಮ ಪುರಾಣ ಇದು ವಿಷ್ಣುವಿನ ಕೂರ್ಮಾವತಾರದ ಕಥೆಯನ್ನು ಮುಖ್ಯವಾಗಿ ಹೊಂದಿದೆ. ಇದರಲ್ಲಿ ಚಾತುರ್ವರ್ಣ್ಯದವರ ಕರ್ತವ್ಯ ಹಾಗೂ ಜವಾಬ್ದಾರಿಗಳು, ಮೋಕ್ಷ ವಿಚಾರಗಳು ಇತ್ಯಾದಿ ಅಡಕವಾಗಿದೆ. ಮತ್ಸ್ಯಪುರಾಣ ಇದು ಪುರಾಣಗಳಲ್ಲೇ ಅತಿ ಪ್ರಾಚೀನವಾದುದು ಎಂದು ವಿದ್ವಾಂಸರುಗಳು ಅಭಿಪ್ರಾಯ. ಇದರಲ್ಲಿ ವಿಷ್ಣುವಿನ ಪ್ರಥಮ ಅವತಾರವಾದ ಮತ್ಸ್ಯಾವತಾರದ ಕಥೆ ಬರುತ್ತದೆ. ಕಚದೇವಯಾನಿ, ತ್ರಿಪುರಾದಹನ ಕಥೆ ಮುಂತಾದವುಗಳು ಇದರಲ್ಲಿ ವಿಶೇಷವಾಗಿ ಇರುವಂಥದ್ದು. ಬ್ರಹ್ಮಪುರಾಣ ಇದರಲ್ಲಿ 2 ಭಾಗಗಳಿವೆ. ಪೂರ್ವ ಭಾಗ ಬ್ರಹ್ಮಾಂಡದ ರಚನೆಯ ಬಗ್ಗೆ, ಎರಡನೇ ಭಾಗವಾದ ಉತ್ತರ ಭಾಗದಲ್ಲಿ ರಾಮ ಮತ್ತು ಕೃಷ್ಣರ ಕಥೆಗಳನ್ನು ಕೇಳಬಹುದು. ಭಾಗವತ ಪುರಾಣ ಇದು 18 ಪುರಾಣಗಳಲ್ಲಿ ತುಂಬ ಪ್ರಸಿದ್ಧಿಯನ್ನೂ ಪಡೆದಿದೆ. ಇದರಲ್ಲಿ ವೇದ ವೇದಾಂತಗಳ ಸರ್ವಸ್ವವೂ ಅಡಗಿದೆ. ಜ್ಞಾನ ಹಾಗೂ ಭಕ್ತಿ 2 ವಿಚಾರಗಳು ಭಾಗವತದಲ್ಲಿ ಸಮರ್ಥವಾಗಿ ಮೂಡಿಬಂದಿದೆ. ಕೃಷ್ಣ ಜನ್ಮಲೀಲೆಗಳು, ಸೃಷ್ಟಿ, ಭಗವಂತನ ಆತ್ಮ ಮುಂತಾದ ವಿಷಯಗಳು ವಿಶದವಾಗಿ ವಿವರಿಸಲ್ಪಟ್ಟಿದೆ. ಬ್ರಹ್ಮವೈವರ್ತ ಪುರಾಣ ಇದು 4 ಭಾಗಗಳಲ್ಲಿ ಇದೆ. ಮೊದಲನೆಯದರಲ್ಲಿ ಪ್ರಕೃತಿಯ ಸೃಷ್ಟಿಯ ವಿಚಾರವು, ಎರಡನೆಯದರಲ್ಲಿ ಪ್ರಕೃತಿಯ ಭಾಗವಾದ ಸ್ತ್ರೀ ದೇವತೆಗಳ ಬಗ್ಗೆ ವಿವರವು, ಮೂರನೇ ಭಾಗದಲ್ಲಿ ಗಣೇಶ, ಶಿವ, ಪಾರ್ವತಿ ಮುಂತಾದವರ ಬಗ್ಗೆ ವಿವರವು, ನಾಲ್ಕನೆಯದರಲ್ಲಿ ಕೃಷ್ಣ ಜನ್ಮ ವೃತ್ತಾಂತವು ಇದರಲ್ಲಿ ವಿಶೇಷವಾಗಿ ಅಡಗಿದೆ. ಬ್ರಹ್ಮಾಂಡ ಪುರಾಣ ಈ ಪ್ರಪಂಚದ ಸೃಷ್ಟಿ ವಿಚಾರ ಬ್ರಹ್ಮನಿಂದ ಹೇಳಲ್ಪಟ್ಟಿದೆ. ಇದರಲ್ಲಿ ವಿವರಿಸಲಾಗಿದೆ. ಸಕಲ ಲೋಕಗಳ ವಿಚಾರವಾಗಿ ಈ ಪುರಾಣದಲ್ಲಿ ವಿಸ್ತಾರವಾಗಿ ವಿವರಗಳು ನಾವು ನೋಡಬಹುದು. ವಿಷ್ಣು ಪುರಾಣ ಇದರಲ್ಲಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯಗಳ ವಿಚಾರ, 28 ವ್ಯಾಸರುಗಳ ಚರಿತ್ರೆ, ವಿವಿಧ ಆಶ್ರಮದವರ ಕರ್ತವ್ಯಗಳು, ಯೋಗದ ವಿಚಾರ ಮುಂತಾದವುಗಳು ಇದರಲ್ಲಿ ಬರುವ ಮುಖ್ಯ ಅಂಶಗಳು. ವಾಮನ ಪುರಾಣ ಇದು ಭಗವಂತ ವಿಷ್ಣುವಿನ ವಾಮನ ಅವತಾರದ ಕಥೆ. ಸಾತ್ವಿಕದ ಗುಣ ಸ್ವಭಾವ ರೂಪಗಳು, ದಾನದ ಮಹಿಮೆ ಮುಂತಾದ ವಿಚಾರಗಳು ಇದರಲ್ಲಿ
ತುಂಬ ಚೆನ್ನಾಗಿ ವಿವರಿಸಲ್ಪಟ್ಟಿದೆ. ಮಾರ್ಕಂಡೇಯ ಪುರಾಣ ಇದು ಜೈಮಿನಿ ಹಾಗೂ ಮಾರ್ಕಂಡೇಯರ ನಡುವಿನ ಸಂಭಾಷಣೆಯ ರೂಪದಲ್ಲಿದೆ. ಜಗತ್ತಿನ ಸೃಷ್ಟಿ, ಅಗ್ನಿ, ಸೂರ್ಯ, ಬ್ರಹ್ಮಾದಿ ದೇವತೆಗಳ ಸ್ತುತಿ ಇದರಲ್ಲಿ ವಿಶೇಷವಾಗಿ ಇದೆ. ಇದರ ಮುಖ್ಯ ಭಾಗವಾಗಿ ಸುಪ್ರಸಿದ್ಧ ದೇವಿ ಮಹಾತ್ಮೆ ಕಥೆಯೂ ಬರುತ್ತದೆ. ಪದ್ಮಪುರಾಣ. ಪದ್ಮಪುರಾಣದಲ್ಲಿ ಇದು ಖಂಡಗಳಾಗಿವೆ. ಸೃಷ್ಟಿಖಂಡದಲ್ಲಿ ಭೀಷ್ಮ ಹಾಗೂ ಮುನಿ ಪುಲಸ್ತ್ಯರ ನಡುವಿನ ಸಂಭಾಷಣೆ, ಗ್ರಹಗಳ ಬಗ್ಗೆ, ಪುಷ್ಕರದ ಬಗ್ಗೆ ವಿವರಣೆ ಇದೆ. ಭೂಮಿಕಾಂಡದಲ್ಲಿ ಪೃಥ್ವಿಯ ಬಗ್ಗೆ ವಿವರಗಳಿವೆ. ಆ ಕಾಲದ ಭೂಗೋಳದ ಬಗ್ಗೆ ಮಾಹಿತಿ ಎಂದು ಕೆಲವರ ಅಭಿಪ್ರಾಯ. ಸ್ವರ್ಗಕಾಂಡದಲ್ಲಿ ಅಂತರಿಕ್ಷ ಹಾಗೂ ಜಂಬೂದ್ವೀಪದ ವಿವರ. 4ನೆಯದರಲ್ಲಿ ಪಾತಾಳಖಂಡ, ಅದರಲ್ಲಿ ರಾಮ ಕೃಷ್ಣರ ಬಗ್ಗೆ ವಿವರಗಳು. ಶಿವಪಾರ್ವತಿಯರ ನಡುವಿನ ಸಂಭಾಷಣೆ ರೂಪದಲ್ಲಿ ಧರ್ಮದ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿಗಳು ವಿಶೇಷವಾಗಿ ನಾವು ಇದರಲ್ಲಿ ಕಾಣಬಹುದು. ಸ್ಕಂದ ಪುರಾಣ ಇದರಲ್ಲಿ ಪರಮೇಶ್ವರನ ಕುಮಾರನಾದ ಸುಬ್ರಹ್ಮಣ್ಯ ಸ್ವಾಮಿಯ ಜೀವನದ ಲೀಲೆಗಳ ಕುರಿತು ವಿವರಣೆಯು ಮುಖ್ಯ ವಿಷಯವಾಗಿದೆ. ಜೊತೆಯಲ್ಲಿ ಶಿವನ ಬಗ್ಗೆ ಇರುವ ಹಲವಾರು ಕಥೆಗಳು ಈ ಪುರಾಣದಲ್ಲಿ ಬರುತ್ತದೆ. ಲಿಂಗ ಪುರಾಣ ಇದು ಶಿವನ ಮಾಹಾತ್ಮೆ, ಶಿವಲೀಲೆಗಳು, ಲಿಂಗದ ಮಹಿಮೆ ಇವುಗಳು ಈ ಪುರಾಣದ ಮುಖ್ಯ ವಸ್ತು. ಲಿಂಗದಿಂದ ಉಂಟಾಗಿರುವ ಸೃಷ್ಟಿ, ಸ್ಥಿತಿ, ಲಯ ರೂಪಗಳಾದ ಭಗವಂತನ ಲೀಲೆಗಳು, ನೀತಿ ಬೋಧೆಗಳು ಈ ಪುರಾಣದಲ್ಲಿ ವಿವರಿಸಲ್ಪಟ್ಟಿದೆ. ವಾಯುಪುರಾಣ ಇದರಲ್ಲಿ ಜಗತ್ತಿನ ಸೃಷ್ಟಿ ಕಾಲದ ಮಾನ, ಪ್ರಾಣಿ, ಪಕ್ಷಿಗಳು, ಹುಟ್ಟು, ಬೆಳವಣಿಗೆ, ವೈವಸ್ವತ ಮನುವಿನ ವಂಶಾವಳಿ ಪ್ರಮುಖವಾಗಿ ವಿವರವಿದೆ. ಜಗತ್ತನ್ನು 7 ದ್ವೀಪಗಳ ವಿಭಾಗ ಮಾಡಿ ಅದರ ವಿವರ, ಬೇರೆ ಬೇರೆ ಖಂಡದಲ್ಲಿರುವ ಜನರ ಜೀವನ ವಿಚಾರ, 7 ಲೋಕಗಳ ವಿವರ, 4 ಯುಗಗಳ ವಿಚಾರ, ಸಂಗೀತ ವಿದ್ಯೆ, ವೇದ, ವಿವಿಧ ಜಾತಿ ಆಶ್ರಮಗಳ ಜನರ ಕರ್ತವ್ಯ ಜವಾಬ್ದಾರಿಗಳ ವಿವರ ಈ ಪುರಾಣದಲ್ಲಿ ಕಾಣಬಹುದು. ಈ 18 ಪುರಾಣಗಳ ಚಿಕ್ಕ ಪರಿಚಯ ಮಾಡುತ್ತಿದ್ದೇನೆ. ಹಾಗೆ ಲೈಕು ಶೇರ್ ಮಾಡೋದನ್ನು. ಉದಯೇ ಬ್ರಹ್ಮಸ್ವರೂಪೋಹಂ ಮಧ್ಯಾಹ್ನೇತು ಮಹೇಶ್ವರಃ ಅಸ್ತಮಾನೆ ಸ್ವಯಂ ವಿಷ್ಣು ತ್ರಯೀಮೂರ್ತಿ ದಿವಾಕರಃ ಸಮುದ್ರವಸನೆ ದೇವಿ ಪರ್ವತಸ್ತನಮಂಡಿತೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ಸುಮೆ ಶ್ರೀಕರಂಚ ಪವಿತ್ರಂಚ ಶೋಕ ನಿವಾರಣಂ ಲೋಕೆ ವಶೀಕರಂ ಭಸ್ಮಂ ಪುಂಸಾಂ ಭಸ್ಮಂ ತ್ರೈಲೋಕ್ಯಪಾವನಂ ಕರಾಗ್ರೆ ವಸತೆ ಲಕ್ಷ್ಮೀ ಕರಮಧ್ಯೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನಸಂಪದಃ ಶತ್ರುಬುದ್ಧಿ ವಿನಾಶಾಯ ಸಂಧ್ಯಾ ಜ್ಯೋತಿರ್ನಮೋಸ್ತುತೆ ಅಪರಾಧ ಸಹಸ್ರಾಣಿ ಕ್ರಿಯಂತೆ ಅಹರ್ನಿಶಂ ಮಯ ದಾಸೋಹಮಿತಿ ಮಾಮತ್ವ ಕ್ಷಮಸ್ವ ಪುರುಷೋತ್ತಮ ತವ ಪಾದಾರ್ಚಿತಂ ಪುಷ್ಪಂ ಯತ್ಪುಷ್ಪಂ ಶರಸಾ ವಹೇತ್ ಕೋಟಿಜನ್ಮ ಕೃತಂ ಪಾಪಂ ಮುಚ್ಯತೆ ನಾತ್ರ ಸಂಶಯಃ ಮಾಂ ಭೂಯಾ ಸರ್ವತೋ ರಕ್ಷ ಶ್ರಿಯಂ ವರ್ಧಯ ಸರ್ವದಾ ಶರೀರಾರೋಗ್ಯಮೇ ದೇಹಿ ದೇವ ನಮೋಸ್ತುತೆ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ನಿಜಬೋಧರೂಪಂ ಯೋಗೀಂದ್ರಮೀಢ್ಯಂ ಭವರೋಗವೈದ್ಯಂ ಶ್ರೀ ಸದ್ಗುರುಂ ನಿತ್ಯಮಾಂ ದಿವಾಕರಂ ದೀಪ್ತಸಹಸ್ರರಶ್ಮಿಂ ತೇಜೋಮಯಂ ಜಗತಃ ಸರ್ವಸಾಕ್ಷಿಂ ಮಿತ್ರಂ ಭಾನುಂ ಸೂರ್ಯಂ ಆದಿಂ ಗ್ರಹಾಣಂ ರವಿಂ ಸದಾ ಶರಣಮಹಂ ಪ್ರಪದ್ಯೆ ನಮಸ್ತುಲಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತಃ ಶಿವರೂಪಾಯ ವೃಕ್ಷರಾಜಾಯ ತೇ ನಮಃ ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಯೋ ದೇವಾಃ ಸವಿತಾಸ್ಮಾಕಂ ಧಿಯೋ ಧರ್ಮಾದಿಗೋಚರಃ ಪ್ರೇರಯೇತ್ ತಸ್ಯ ಯದ್ಭರ್ಗಃ ತದ್ವರೆಣ್ಯಂ ಉಪಾಸ್ಮಹೆ ಯತ್ತೇಜಸಾಹಂ ಸುಸಮಿದ್ಧತೇಜ ಹವ್ಯಂ ವಹೇ ಸ್ವಾಧ್ವರ ಆಜ್ಯಸಿಕ್ತಂ ತಂ ಯಜ್ಞಿಯಂ ಪಂಚವಿಧಂಚ ಪಂಚಭಿಃ ಸ್ವಿಷ್ಟಂ ಯಜುರ್ಭಿಃ ಪ್ರಣತೋಸ್ಮಿ ಯಜ್ಞಂ ಪದ್ಮಪತ್ರ ವಿಶಾಲಾಕ್ಷಿ ಪದ್ಮಕೇಸರವರ್ಣಿನಿ ನಿತ್ಯಂ ಪದ್ಮಾಲಯಾ ದೇವಿ ಸಾ ಮಾಂ ಪಾತು ಸರಸ್ವತಿ ರಾಮಸ್ಕಂದಂ ಹನುಮಂತಂ ವೈನತೇಯಂ ಮೃಕೋದರಂ ಶಯನೇದಿ ಸ್ಮರೇನ್ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಅಗಸ್ತ್ಯೋ ಮಾಧವಶ್ಚೈವ ಮುಚುಕುಂದೋ ಮಹಾಮುನಿಃ ಕಪಿಲೋ ಮುನಿರಾಸ್ತೀಕಃ ಪಂಚೈತೆ ಸುಖಶ್ರೋತ್ರಂ ಶ್ರೀಗಣೇಶಾಯ ನಮಃ ಘೋರರೂಪೇ ಮಹಾರಾವೇ ಸರ್ವಶತ್ರುಭಯಂಕರಿ ಭಕ್ತೇಭ್ಯೋ ವರದೆ ದೇವಿ ತ್ರಾಹಿ ಮಾಂ ಶರಣಾಗತಂ ಸುರಾಸುರಾರ್ಚಿತೆ ದೇವಿ ಸದ್ದಗಂಧರ್ವಸೇವಿತೆ ಜಾಡ್ಯಾಪಾಪಹರೆ ದೇವಿ ತ್ರಾಹಿ ಮಾಂ ಶರಣಾಗತಂ ಜಟಾಜೂಟಸಮಾಯುಕ್ತೆ ಲೋಲಜಿಹ್ವಾಂತಕಾರಿಣಿ ಧೃತಬುದ್ಧಿಕರೆ ದೇವಿ ತ್ರಾಹಿ ಮಾಂ ಶರಣಾಗತಂ ಸೌಮ್ಯಕ್ರೋಧಧರೆ ರೂಪೇ ಚಂಡರೂಪೇ ನಮೋಸ್ತುತೆ ಸೃಷ್ಟಿರೂಪೇ ನಮಸ್ತುಭ್ಯಂ ತ್ರಾಹಿ ಮಾಂ ಶರಣಾಗತಂ ಜಡಾನಾಂ ಜಡತಾಂ ಹಂತಿ ಭಕ್ತಾನಾಂ ಭಕ್ತವತ್ಸಲ ಮೂಢತಾಂ ಹರ ಮೇ ದೇವಿ ತ್ರಾಹಿ ಮಾಂ ಶರಣಾಗತಂ ಹ್ರೂಂ ಹೂಂಕಾರಮಾಯೇ ದೇವಿ ಬಲಿಹೋಮಪ್ರಿಯೇ ನಮಃ
उग्रतारे नमो नित्यं त्राहि मां शरणागतं बुद्धिदेहेशो देहि कवित्वं देहि देवि मे मूढत्वं च हरेर्देवी त्राहि मां शरणागतम् इन्द्रादिविलसन्देवा वन्दिते करुणामये तारे ताराधिनाथस्थे त्राहि मां शरणागतं फलश्रुतिः अष्टम्यां चतुर्दश्यां नवम्यां च पठेन्नरः षाण्मासैः सिद्धिमाप्नोति नात्र कार्यविचारणा मोक्षार्थी लभते मोक्षं धनार्थी लभते धनं विद्यार्थी लभते विद्यां तर्कव्याकरणादिकम् इदं स्तोत्रं पठेद्यस्तु सततं श्रद्धयान्वितः तस्य शत्रुक्षयं याति महाप्राज्ञप्रजायते पीडयां यापि सङ्ग्रामे जाड्ये दाने तथा भये य इदं पठति स्तोत्रं शुभं तस्य न संशयः इति प्रणम्य स्तुत्वा च योनिमुद्रां प्रदर्शयेत् नीलसरस्वती स्तोत्रं सम्पूर्णं हरिः ओम्।